ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ರಾಜ್ಯದ ಕೋಟ್ಯಾಂತರ ಮಹಿಳೆಯರ ನೆಚ್ಚಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗೊಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಸಾಕಷ್ಟು ಪ್ರಶ್ನೆಗಳಿದೆ ಮಹಿಳೆಯರಿಗೆ ನಮ್ಮ ಕರ್ನಾಟಕದ. ಏನಪ್ಪಾ ಅಂತಂದ್ರೆ, ನಮ್ಮ ಖಾತೆಗೆ ಹಣ ಯಾಕೆ ಬರ್ತಿಲ್ಲ, ಯೋಜನೆ ಬಂದಾಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಅದರ ಜೊತೆಗೆ ಪರಿಷ್ಕರಣೆ ಆಗುತ್ತೆ, ಯಾವ ರೀತಿ ಆಗುತ್ತೆ, ಹೊಸ ನಿಯಮಗಳು ಏನೇನೋ ಇಲ್ಲಿ ತರ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ತಿಂಗಳಿಗೆ ಸರಿಯಾಗಿ 2,000 ರೂಪಾಯಿ ತಲುಪ್ತಾ ಇದೆಯಾ ಇಲ್ವಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಹೌದು, ಪರಿಷತ್ನಲ್ಲಿ ಎಂಎಲ್ಸಿ ದಿನೇಶ್ ಗೂಳಿಗೌಡ ಅವರು ಈ ಗೃಹಲಕ್ಷ್ಮಿ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಸರ್ಕಾರ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲ ಪ್ರಮುಖ ಬದಲಾವಣೆಗಳಿವೆ. ಆ ಬದಲಾವಣೆಗೆ ನಾವು ಮುಂದಾಗಿದ್ದೀವಿ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನ ಸಂಪೂರ್ಣವಾಗಿ ಮರು ಪರಿಶೀಲನೆ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲವನ್ನೂ ಕೂಡ ಮತ್ತೆ ರೀಚೆಕ್ ಮಾಡ್ತಾರೆ. ಅರ್ಹರಲ್ಲದವರು ಈ ಯೋಜನೆಯ ಲಾಭವನ್ನ ಪಡೀತಾ ಇದ್ರೆ ಅಂತವರನ್ನ ಪಟ್ಟಿಯಿಂದ ಕೈ ಬಿಡೋಕೆ ಸರ್ಕಾರ ನಿರ್ಧರಿಸಿದೆ. ಹಾಗಾದ್ರೆ ಈ ಪರಿಶೀಲನೆ ಹೇಗಾಗುತ್ತೆ ಅಂತ ನಾನು ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನ್ಯೂಸ್ 18 ಕನ್ನಡವನ್ನ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ತಪ್ಪದೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಗೃಹಲಕ್ಷ್ಮಿ ಯೋಜನೆಗೆ ಈ ಪರಿಶೀಲನೆ ಏನಿದೆ ಅದು ಹೇಗೆ ನಡೆಯುತ್ತೆ ಅನ್ನೋದರ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನೀಡ್ತಾ ಹೋಗ್ತೀನಿ. ಒಂದು ಫೇಸ್ ಅಥೆಂಟಿಕೇಶನ್ ಮತ್ತು ಬಯೋಮೆಟ್ರಿಕ್ ಅಂದ್ರೆ ಅಕ್ರಮ ತಡೆಯೋಕೆ ಆಧಾರಿತ ಮುಖ ಗುರುತಿಸುವಿಕೆ, ಹಾಗೇನೆ ಬೆರಳಚ್ಚು ಅಂದ್ರೆ ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಇಲ್ಲಿ ಕಡ್ಡಾಯಗೊಳಿಸಲಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಹಂತ ಏನಪ್ಪಾ ಅಂತಂದ್ರೆ ಮನೆ ಸಮೀಕ್ಷೆ ಇರುತ್ತೆ. ಮನೆಗೆ ಬರ್ತಾರೆ. ಸೇವಾ ಸಿಂಧು ಕೇಂದ್ರಗಳ ಜೊತೆಗೆ ಸ್ವತಃ ಅಧಿಕಾರಿಗಳೇ ಖುದ್ದು ನಿಮ್ಮ ಮನೆಗೆ ತೆರಳಿ ಡೋರ್ ಟು ಡೋರ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಅಂದ್ರೆ ನಿಮ್ ಮನೆಗೆ ಬರ್ತಾರೆ, ನಿಮ್ ಮನೇಲಿ ಎಷ್ಟು ಜನ ಒಟ್ಟಿದ್ದಾರೆ, ಅದರಲ್ಲಿ ಗೃಹಲಕ್ಷ್ಮಿ ಯಾರ ಹಣ ಯಾರ ಖಾತೆಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಆಗುತ್ತೆ. ಇನ್ ಕೇಸ್ ಒಂದೇ ಮನೆಯಲ್ಲಿದ್ದು 2 BPL ಕಾರ್ಡ್ ಅನ್ನ ಹೊಂದು ಇಬ್ಬಿಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಿದೆ ಅಂತಂದ್ರೆ ಅದು ಕೂಡ ನೋಟಿಫಿಕೇಶನ್ ಆಗುತ್ತೆ. ಅದ್ರ ಜೊತೆಗೆ ಫೇಸ್ ಟು ಫೇಸ್ ಡೋರ್ ಟು ಡೋರ್ ವೆರಿಫಿಕೇಶನ್ ಆದ್ಮೇಲೆ ಹೊಸ ಅರ್ಜಿಗಳಿಗೂ ಕೂಡ ಇಲ್ಲಿ ಅವಕಾಶ ಕೊಡಲಾಗುತ್ತೆ. ಈಗಾಗಲೇ ಕೆಲವರು ಅರ್ಜಿಯನ್ನ ಹಾಕಿದ್ದಾರೆ, ಕೆಲವರದ್ದು ರಿಜೆಕ್ಟ್ ಆಗಿದ್ದು ಕೂಡ ಇದೆ. ಸೊ ಇನ್ನು ಹೊಸ ಅರ್ಜಿಗಳಿಗೆ ಫಲಾನುಭವಿಗಳು ಕೂಡ ಇದ್ದಾರೆ. ಹೊಸ ಅರ್ಜಿಗಳಿಗೆ ಅವಕಾಶ ಕೊಡಲಾಗುತ್ತೆ. ಅರ್ಹತೆ ಇದ್ರೂ ಇದುವರೆಗೆ ಅರ್ಜಿ ಸಲ್ಲಿಸಿದ ಮಹಿಳೆಯರಿಗೆ ನೂತನ ನಿಯಮಾವಳಿಗಳ ಅಡಿಯಲ್ಲಿ ಶೀಘ್ರದಲ್ಲೇ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡಿಕೊಡಲಾಗುವುದು ಅಂತ ಹೇಳಿದ್ದಾರೆ. ಅರ್ಹ ಬಡ ಕುಟುಂಬದ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯ ಹಣ ನೇರವಾಗಿ ತಲುಪಬೇಕು ಅನ್ನೋದು ಸರ್ಕಾರದ ಸ್ಪಷ್ಟ ನಿಲುವು. ಗೃಹಲಕ್ಷ್ಮಿ ಯೋಜನೆಗೆ 76,951 ಕೋಟಿ ರೂಪಾಯಿ ಖರ್ಚು. ಯೋಜನೆಗಾಗಿ ರಾಜ್ಯ ಸರ್ಕಾರ ಈವರೆಗೂ 76,951 ಕೋಟಿ ರೂಪಾಯಿ ಪಾವತಿ ಮಾಡಿದ್ದಾರೆ. ಒಟ್ಟು 1,24,48,938 ಫಲಾನುಭವಿಗಳಿದ್ದು 32 ಕಂತುಗಳಲ್ಲಿ ತಲಾ 2,000 ರೂಪಾಯಿಗಳನ್ನು ನೇರವಾಗಿ ಡಿಬಿಟಿ ಮೂಲಕ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಹೀಗಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಹೊಸ ಅರ್ಜಿ ಸಲ್ಲಿಕೆ ಯಾವಾಗ? ಕೆಲವರಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕಿತ್ತು. ಈಗ ಈ ಅರ್ಜಿ ಯೋಜನೆಗೆ ಸರ್ಕಾರ ಕಡ್ಡಾಯ ಮಾಡಿದ್ದು, ಶೀಘ್ರದಲ್ಲೇ ಹೊಸದಾಗಿ ಅರ್ಜಿ ಸಲ್ಲಿಕೆ ಸಂಬಂಧಪಟ್ಟಂತೆ ಹೊಸ ಅರ್ಹತಾ ಮಾನದಂಡಗಳನ್ನು ನೀಡಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದು, ಆನ್ಲೈನ್ ಸೇರಿದಂತೆ ಆಫ್ಲೈನ್ ನಲ್ಲಿಯೂ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಅವಕಾಶ ನೀಡೋ ಸಾಧ್ಯತೆ ಇದೆ. ಕಲಬುರಗಿಯಲ್ಲಿ ಮೃತರ ಖಾತೆಗೆ ಜಮೆಯಾಗಿದ್ದ ಹಣ ವಾಪಸ್ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ನಿಧನರಾದವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಜ್ಯೋತಿ ಹಣ ಹೋಗಿತ್ತು. ಕಲಬುರಗಿಯಲ್ಲಿ ಮೃತ ಫಲಾನುಭವಿಗಳ ಖಾತೆಗೆ ಜಮೆ ಆಗಿದ್ದಂತಹ 9,156 ಪ್ರಕರಣಗಳಲ್ಲಿ ಸರ್ಕಾರ ಇದುವರೆಗೆ 2.14 ಕೋಟಿ ರೂಪಾಯಿ ಹಣವನ್ನು ವಾಪಸ್ ಪಡ್ಕೊಂಡಿದೆ. ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಪಿಟಿ ಪರಮೇಶ್ವರ್ ನಾಯ್ಕ್ ಅವರು ಮೃತರ ಖಾತೆಗೆ ಜಮಾ ಆಗಿರುವ 2.12 ಕೋಟಿ ಹಣವನ್ನ ವಾಪಸ್ ವಸೂಲಿ ಮಾಡೋಕೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ರು. ಇಂತಹ ಮತ್ತಷ್ಟು ವಿಡಿಯೋಗಾಗಿ ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.